ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನನ್ನ ಫ್ರೆಂಡು ಒಂದು ಹೊಸ ಪ್ಲೇಸ್ಗೆ ಹೋಗ್ತಾಯಿದ್ದೀವಿ ಗೈಸ್. ಅದು ನನಗೂ ಗೊತ್ತಿಲ್ಲ, ಅವಳು ಒಂದು ಸಲ ಹೋಗ್ಬಿಟ್ಟು ಬಂದಿದ್ದಾಳೆ. ಸೊ ಇವತ್ತು ನಾನು ಹೊಸ್ದಾಗಿ ಹೋಗ್ತಾ ಇರೋದು, ತುಂಬ ಚೆನ್ನಾಗಿದೆಯಂತೆ. ಸೊ ಈ ವಿಡಿಯೋದಲ್ಲಿ ನೀವು ನೋಡಿ ಪ್ಲೇಸ್ ಹೆಂಗಿರುತ್ತೆ ಏನು ಅಂತ. ಫುಲ್ ಎಕ್ಸೈಟ್ಮೆಂಟಲ್ಲಿದ್ದೀನಿ ಗೈಸ್ ನಾನಂತೂ ನೋಡೋಕ್ಕೆ. ಆರ್ಟ್ ಆಫ್ ಲಿವಿಂಗ್ ಬಂದುಬಿಟ್ಟಿದ್ದೀವಿ ನೋಡಿ ಗೈಸ್. ಯಪ್ಪ ಎಷ್ಟೊತ್ತಾಯ್ತು ಗೊತ್ತಾ ಗೈಸ್, ನಾವು 9 ಗಂಟೆಗೆ, ನಾನು 9 ಗಂಟೆಗೆ ಬಿಟ್ಟಿದ್ದು, ಇವಳು 8 ಗಂಟೆಗೆ ಬಿಟ್ಟರೆ 8:15ಗೆ 8:45ಗೆನ ಮನೆ ಬಿಟ್ಟವಳೆ. ಇಲ್ಲಿಗೆ ಬರೋಷ್ಟೊತ್ತಿಗೆ 1 ಗಂಟೆ ಆಗಿದೆ ಗೈಸ್. 1:15ನಾ? ಹಾಂ, 1:15 ಆಗೈತೆ ಗೈಸ್. ಪೀಸ್ಫುಲ್ ಪ್ಲೇಸ್. ನಿಜನಾ? ಇವಳು ಬಂದವಳೆ ಗೈಸ್, ಬಟ್ ನನಗೆ ಗೊತ್ತಿಲ್ಲ. ನಂಗೆ ಗೊತ್ತಿಲ್ದಿರ ಹೆಂಗೆ ಹೇಳೋದು ಹೇಳಿ. ನೋಡಿ ಎಲ್ಲ ಎಕ್ಸ್ಪೆನ್ಸಿವ್ ಇರೋದು. ಎಷ್ಟು ಚೆನ್ನಾಗಿ ಕಾಣ್ತಾಯಿತ್ತು. ಫುಲ್ಲು ವೆದರ್ ಅಂದರೆ ನೇಚರ್ ಚೆನ್ನಾಗಿ ಕಾಣ್ತೈತೆ ಗೈಸ್. ಏನು ಶ್ರದ್ಧೆ ಎಂದರೆ ಇದು ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಹಾಕೋರು. ಉಚಿತವಾಗಿ ಸಿಗುವುದೆಂಬ ಭರವಸೆ, ಶ್ರದ್ಧೆ. ಕೊಟೇಶನ್ಸ್ ಮಾತ್ರ ಎಷ್ಟು ಚೆನ್ನಾಗೈತೆ ನೋಡಿ ಗೈಸ್. ಬಾಳು ಮೂರೇ ನೋಡಿ ಗೈಸ್. ನಾನು ಬರೀ ವಿಡಿಯೋ ಮಾಡಿ ವಾವ್, ಎಷ್ಟು ಚೆನ್ನಾಗೈತೆ ನೋಡಿ ಗೈಸ್. ಯಾರು ಇಲ್ಲ. ಆಯ್ ಆಯ್ ಬಾವಾಗಣ ಏನು ಶೋಕಿ ಮಾಡ್ತೀಯೋ. ಎಲ್ಲಿಗಾದ್ರೂ ಹೋಗ್ಲಿ, ಯಾವಾಗಾದ್ರೂ ಹೋಗ್ಲಿ, ಯಾವಾಗಲೂ ಆತ್ರದಲ್ಲಿ ಹೋಗ್ತೀವಿ, ಆತ್ರದಲ್ಲಿ ಬರ್ತೀವಿ ಗೈಸ್. ಎಲ್ಲ ಇವಳೇ ಗೈಸ್, ಫುಲ್ಲು ಲೇಸಿಗಲ್ ಗೈಸ್. ಇವಳು ಲೇಟ್ ಮಾಡಿದ್ದೆ. ಯಾರು? ನೀನ? ನಾನು ಗೈಸ್. ನಾನು ನೆನ್ನೆನೇ ಹೇಳಿದೆ ಗೈಸ್, 10 ಗಂಟೆ ಒಳಗಡೆ ಮೆಜೆಸ್ಟಿಕ್ ಹತ್ರ ಇರೋಣ ಅಂದರೆ 11:15ಗೆ ಮೆಜೆಸ್ಟಿಕಲ್ಲಿ ಇದ್ದೀವಿ. ನಾವಿಲ್ಲಿ ವೆರೈಟಿ ಆಫ್ ಪ್ಲ್ಯಾಂಟ್ಸ್ ನೋಡ್ಬೋದು ಗೈಸ್. ಮತ್ತು ಎಂಡೇಂಜರ್ ಏನೋ ಅಂದರೆ ಅಳ್ವಿನ ಅಂಚಿನಲ್ಲಿ ಇರ್ತೈತಲ್ಲ, ಆ ಪ್ಲ್ಯಾಂಟ್ಸ್ ನೋಡ್ಬೋದು. ಅಂದರೆ ಅವನ್ನೆಲ್ಲ ಪ್ರಿಸರ್ವ್ ಮಾಡ್ತಾಯಿದ್ದಾರೆ ಅಂತ ಇದರಲ್ಲಿ ನೋಡಿದೆ ಗೈಸ್. ಈ ಥರ ಹಾಕಿರ್ತಾರಲ್ಲ, ಏನಿದು, ಲೈಫ್ ಈಸ್ ಲವ್, ಲೈಫ್ ಈಸ್ ಜಾಯ್, ಲೈಫ್ ಈಸ್ ಎಂಥ್ಯೂಸಿಯಾಸಮ್. ಅಂದರೆ ಎಲ್ಲ ಫುಲ್ ಖುಷಿಯಾಗಿ, ಚೆನ್ನಾಗಿ, ಸಂತೋಷವಾಗಿ, ಜಾಯ್ ಮಾಡಿಕೊಂಡು, ಚಿಯರ್ಫುಲ್ ಮಾಡಿಕೊಂಡು ಇರೋದು. ನೋಡಿ ಗೈಸ್, ಫುಲ್ಲು ಪ್ಲ್ಯಾಂಟ್ಸ್ ಸಕ್ಕದಾಗೈತೆ. ಹಾಂ, ಸೊ ಗೈಸ್, ನೋಡಿ ಇಲ್ಲಿ ಆಧ್ಯಾತ್ಮಿಕತೆ ಎಂದರೇನು, ಇಲ್ಲಿ ಆನ್ಸರ್ ಐತೆ ನೋಡಿ ಗೈಸ್. ಆಧ್ಯಾತ್ಮಿಕ ಎಂದರೆ ನಿಮ್ಮ ಅಸ್ತಿತ್ವದ ಮೂಲವನ್ನು, ನಿಮ್ಮ ಸ್ವರೂಪವನ್ನು ಅರಿಯುವುದು. ಏನಿದು, ಆಲೂಗಡ್ಡೆದು ಮತ್ತು ಪರೋಟ ಮತ್ತು ಸಾಂಬಾರು ಮತ್ತು ಇದು ಎಲ್ಲ ಹಾಕಿದ್ದಾರೆ ಗೈಸ್. ತಿಂದ್ಬಿಟ್ಟು ಮತ್ತೆ ನೋಡೋಕ್ಕೆ ಬಂದ್ವಿ. ಇವಾಗ ಒಂದು ಸ್ವಲ್ಪ ಎನರ್ಜಿ ಬಂದಂಗೆ ಅನಿಸ್ತೈತೆ. ಇವಾಗ ಒಂದು ಎತ್ತರದ ಬೆಟ್ಟ ಹತ್ತಬೇಕು. ಊಟ ಮಾತ್ರ ಚೆನ್ನಾಗಿತ್ತು. ಹೆಂಗೆ ಅಂದರೆ ಒಂಚೂರು ಸಾಂಬಾರು ಮಾತ್ರ ಸಪ್ಪೆ ಅನಿಸ್ತೈತೆ ಗೈಸ್. ಅಂದರೆ ನಾವು ನಮ್ಮ ಸೈಡ್ ನಾವು ಖಾರ ಇಕ್ಕೊತೀವಲ್ಲ, ಬಟ್ ಇಲ್ಲಿ ಮಾತ್ರ ಸಾಂಬಾರೆಲ್ಲ ಒಂಚೂರು ಸಪ್ಪೆ ಇತ್ತು, ಬಟ್ ಚೆನ್ನಾಗಿತ್ತು ಗೈಸ್. ಇನ್ನು ನಮಗೆ ಗೊತ್ತಾಗ್ತಾ ಇಲ್ಲ ಏನು ನೋಡಬೇಕು, ಎಲ್ಲಿಗೆ ಹೋಗ್ಬೇಕು ಅಂತ. ಇವಳಿಗೆ ಗೊತ್ತು ಗೈಸ್, ಸುಮ್ಮನೆ ಸುತ್ತಾಡಿಸ್ತಾಳೆ ನಿಜವಾಗ್ಲೂ. ಅಪ್ಪ ಗೈಸ್ ನೋಡಿ ಎಷ್ಟು ಚೆನ್ನಾಗಿ ಕಟ್ಟೋದು. ಜ್ಞಾನ ಮಾಡೋದು ಇಲ್ಲ, ಮೆಡಿಟೇಷನ್ ಹಾಲ್. ಮೆಡಿಟೇಷನ್ ಹಾಲ್ ಅಂತ ಗೈಸ್. ಅವಳು ನೋಡಿ ಫೋನ್ನ ಹೆಂಗೆ ಇಟ್ಕೊಂಡವಳು ಅರ್ಧ ಹೋಗ್ಬೇಕು ಜನ. ಅಯ್ಯೋ, ಊಟ ತಿಂದಿದ ತಕ್ಷಣ ಹೋಗ್ತಾ ಇದ್ರೆ ಹಂಗೆ ಅನ್ಸೋದು. ಇಲ್ಲಿ ದಾರಿ, ಇಲ್ಲೇ ದಾರಿ.
ಇಂಥವ್ರನ್ನ ಕರ್ಕೊಂಬರ್ಬೇಕು ಗೈಸ್ ಎಲ್ಗಾದ್ರೂ ಹೋಗ್ಬೇಕು ಅಂದರೆ. ಅರ್ಧಂಬರ್ಧ ತಿಳ್ಕೊಂಡು ನೀನು ಹೆಂಗೆಂಗ ಫೋನ್ ಹಿಡ್ಕೊಂಡು ಬಾರೆ ಕಟ್ ಮಾಡೋದು. ವಿಡಿಯೋ ಏನೈತೆ, ನಾವು ಹೋಗ್ಬೇಕು ಫಸ್ಟ್. ಕಟ್ ಮಾಡು. ಫುಲ್ಲು ಬಿಸಿಲು. ರಿಟರ್ನ್ ಹೋಗ್ತಾ ಇದ್ದೀವಿ. ಟೈಮ್ ಆಗೋಗೈತೆ ಗೈಸ್ ನಮಗೆ. ಇನ್ನು ಹೋಗೋಷ್ಟೊತ್ತಿಗೆ 6 ಗಂಟೆ ಆಗುತ್ತೆ, 7 ಗಂಟೆ ಆಗುತ್ತೆ, 7:15 ಆಗುತ್ತೋ ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಬೇಗ ಹೋಗ್ತಾ ಇದ್ದೀವಿ. ಅರ್ಧಂಬರ್ಧ ಅವ್ರಿಗೆ ಮಾಡಿ ಹಾಯ್ ಬಾಯ್ 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 ಬಾಯ್. ಎಷ್ಟು ಚೆನ್ನಾಗಿ ನಿಜ. ಸಡನ್ಲಿ ಫುಲ್ಲು ಖುಷಿ ಆಗೋಯ್ತು ಗೈಸ್ ನಿಜವಾಗ್ಲೂ. ಚಿಕ್ಕ ಮಕ್ಕಳೆಲ್ಲ ಅಂದಿದ ತಕ್ಷಣ ಅಲ್ಲ. ಶೈಲಾ ಬಾಯ್ ಬಾಯ್. ಗೈಸ್ ಎಲ್ಲ ಟ್ರಿಪ್ ಥರ ಬಂದವ್ರೆ ಗೈಸ್. ಚಿಕ್ಕ ಮಕ್ಳನ್ನ ಪುಟಾಣಿಗಳನ್ನ ಕರ್ಕೊಂಡು, ಸ್ಕೂಲ್ ಮಕ್ಕಳು. ಅವ್ರು ಒಂದೇ ಸಲ ಸಡನ್ನಾಗಿ ನಾನು ಹಿಂಗೆ ವಿಡಿಯೋ ಹಿಡ್ಕೊಂಡು ಹೋಗ್ತಾ ಇದ್ದಿದ್ದ ತಕ್ಷಣ ಅವ್ರು ಬಾಯ್ ಮಾಡಿದ ತಕ್ಷಣ ಮಾಡಿದ್ದು ಫಸ್ಟ್ ಹಾಯ್. ನಾನು ಹೋಗ್ತಾ ಇದ್ದೆ ಅಲ್ವಾ, ಅದಕ್ಕೆ ಬಾಯ್ ಅಂದೆ. ಇಟ್ಸ್ ವೆರಿ ಏನೋ ಹ್ಯಾಪಿ ಮೂಮೆಂಟ್ಸ್ ಗೈಸ್ ನಿಜವಾಗ್ಲೂ. ನನಗಂತೂ ಫುಲ್ ಖುಷಿ ಆಗೋಯ್ತು. ಸಾರ್ಥಕ ಆಯಿತು ಇವತ್ತಿಗೆ ಈ ಆರ್ಟ್ ಆಫ್ ಲಿವಿಂಗ್ ಬಂದಿದ್ದಕ್ಕೂ. ಅದೊಂದೇ ನೋಡಿ ಬಸ್ಸು ಹೇಳಿ ಎಲ್ಲ ಮುಗೀತು ನೋಡಿದ್ದು. ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋದ್ಮೇಲೆ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಷ್ಟೇ. ಇಲ್ಲಿ ನೋಡಿ ಮತ್ತೆ ಇಲ್ಲಿಗೆ ಬಂದಿದ್ದೀವಿ. ಇಲ್ಲಿ ಇವಾಗ ಅಲ್ಲಿಗೆ ಹೋಗಿದ್ರೆ ಟೈಮ್ ಆಗೋಗುತ್ತೆ. ಅದಕ್ಕೆ ನೀನು ಅಲ್ಲಿ ಕಾಣಿಸ್ತಾನೆ ಇಲ್ಲಿ ಬಿಸಿಲು ಗೈಸ್, ಅದಕ್ಕೆ ಹೋಗ್ತಾ ಇರೋಣ. ಬಿಸಿಲು ಕಮ್ಮಿ ಆಗುತ್ತೆ. ಏನಾದರೂ ಒಂದು ಕೊಟೇಶನ್ ಹೇಳೋಣ ಇರು. ಅಲ್ಲೊಂದು ಇಷ್ಟ ಆಯ್ತಲ್ಲ ಹೇಳೋಣ ಇವಾಗ ಬನ್ನಿ. ಇನ್ನೊಂದು ಲೈಫ್ ಅಂದ್ರೇ ಇಷ್ಟ, ಎಂಜಾಯ್ ಮಾಡ್ತಾ ಇರ್ಬೇಕು. ಜಾಲಿ ಜಾಲಿ ಮುಚ್ಕೊಂಡು ಫಸ್ಟ್ ಕಟ್ ಮಾಡಿಬಿಟ್ಟು ನೀಟಾಗಿ ಮಾಡಿ. ಎಲ್ಲ ಪೈಸಾ ಖಾಲಿ ಖಾಲಿ. ಒಂದು ನೆನಪಾಯ್ತು, ಒಂದು ಕೊಟೇಶನ್ ಹೇಳೋಣ ಅಂತ. ಏನಪ್ಪ ಅಂದರೆ ಇಲ್ಲೈತೆ ಅದನ್ನೇ ನೋಡ್ಬೇಕು. ಹೇಳೋಣ. ಲವ್ ಈಸ್ ಸೀಯಿಂಗ್ ಗಾಡ್ ಇನ್ ದ ಪರ್ಸನ್ ನೆಕ್ಸ್ಟ್ ಟು ಯು ಅಂತ. ಇದ್ರ ಅರ್ಥ ಏನೋ ನಿಮ್ಗೆ ಅರ್ಥ ಆಗಿದ್ರೆ ಕಮೆಂಟ್ ಮಾಡಿ. ಇದು ಆರ್ಟ್ ಆಫ್ ಲಿವಿಂಗ್ ವೆರಿ ಪೀಸ್ಫುಲ್ ಪ್ಲೇಸ್ ಅಂತ. ಇಲ್ಲಿ ನಿಶ್ಶಬ್ದವಾಗಿರುತ್ತೆ. ಆ್ಯಂಡ್ ಇಲ್ಲಿ ಬಂದವರು ಕೂಡ ಆ್ಯಂಡ್ ಇಲ್ಲಿ ಬಂದವರು ಕೂಡ ಫುಲ್ಲು ಮೈಂಡ್ ಎಲ್ಲ ಪೀಸ್ಫುಲ್ಲಾಗಿ ಮಾಡಿಕೊಂಡು ಹೋಗ್ಬೋದು, ನೋಡಿಕೊಂಡು ಎಲ್ಲ. ಆ್ಯಂಡ್ ಇಲ್ಲಿ ಏನಪ್ಪ ಅಂದರೆ ಚಿಕ್ಕ ಮಕ್ಕಳೆಲ್ಲ ಇಲ್ಲೇ ಇರ್ತಾರೆ, ಓದೋವರು, ಬೇರೆ ಸ್ಟೇಟ್ ಅವರೆಲ್ಲ. ಆ್ಯಂಡ್ ಅಷ್ಟೇ ಗೈಸ್, ನಾವು ಇವತ್ತು ಫುಲ್ಲು ನೋಡೋಕ್ಕಾಗಿಲ್ಲ. ಆ್ಯಂಡ್ ಇನ್ನು ನೋಡೋಣ, ಇನ್ನೂ ಒಂದಿನ ಬರೋಕ್ಕಾಗುತ್ತಾ ಇಲ್ವಾ ಅಂತ. ಇವಾಗ ಆದರೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಇವಾಗ ನಮ್ಮ ಹೇಮಾ ಅವರು ಏನೋ ಒಂದು ಮಾತಾಡ್ತಾರೆ, ಕೇಳಿಸ್ಕೊಳ್ಳಿ ಗೈಸ್. ನನಗೇನು ಗೊತ್ತೇ ಇಲ್ಲ ಗೈಸ್, ಎಲ್ಲ ಇವಳಿಗೆ ಗೊತ್ತು. ಏನು
ನಾನು ಹೇಳ್ದೆ ಗೈಸ್ ಬೇಗ ಬರೋಣ ಅಂತ, ಅರ್ಧಂಬರ್ಧ ನೋಡ್ದಂಗೆ ಅನಿಸ್ತಾ ಇಲ್ಲ ನಿಜ. ಹೋಗೋದು ಹಿಂಗೆ ಬರೋದು. ಅದಕ್ಕೆ ಒಂದಿನ ಬೆಳಿಗ್ಗೆನೆ ಬಂದ್ಬಿಟ್ಟು ಸಂಜೆವರೆಗೂ ಇಲ್ಲೇ ಇದ್ಬಿಟ್ಟು ಹೋಗು ಅಂತ ಹೇಳ್ತಾ ಇದ್ದೀನಿ ಗೈಸ್ ಇವಳಿಗೆ. ಗೈಸ್ ಎಲ್ಲಾದರೂ ಬಂದರೆ ಹೆಂಗಿರ್ಬೇಕು ಗೊತ್ತಾ, ನಿಮ್ಮದೇ ಎಷ್ಟೊತ್ತು ಬೇಕೋ ಅಷ್ಟೊತ್ತು ನೋಡಿಕೊಂಡು ಪೀಸ್ಫುಲ್ಲಾಗಿ ಹೋಗ್ಬೇಕು ಅನಿಸ್ದಾಗ ಹೋಗ್ಬೇಕು ಗೈಸ್. ಹಿಂಗೆ ಟೈಮ್ ಆಗೋಗುತ್ತೆ, ಗಡಿಬಿಡಿಯಲ್ಲಿ ಹೋಗೋದು ನನಗೆ ಇಷ್ಟನೇ ಆಗಲ್ಲ. ಆದರೆ ನಾವು ಇಲ್ಲಿಂದ ಹೋಗೋಷ್ಟೊತ್ತಿಗೆ ಲೇಟ್ ಆಗುತ್ತೆ, ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಹೋಗಿ ನಾವು ನೆಕ್ಸ್ಟ್ ಮನೆಗೆ ಹೋಗಿ ರೆಸ್ಟ್ ಮಾಡಬೇಕು. ನಾಳೆ ಇನ್ನು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಬೇಕು. ನಾವು ನೋಡಿದ್ರೆ ತಿರುಗ್ತಾ ಇದ್ದೀವಿ, ಬೇರೆ ಬಂದ್ಬಿಟ್ಟೈತೆ. ಅದಕ್ಕೆ ಏನು ಮಾಡು. ಅಷ್ಟೇ ಗೈಸ್, ಬಾಯ್ ಗೈಸ್, ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋಲ್ಲಿ. ಗೈಸ್ ಇವಾಗ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಇವಾಗ. ಗೈಸ್ ಹೆಂಗೈತೆ ಗೈಸ್ ಈ ಫ್ಲವರು, ಸಗದಾಗೈತಲ್ಲ ನೋಡಿ. ಒಂದು ಡೈಲಾಗ್ ಎಲ್ಲೋ ಫ್ಲವರ್ದು, ಪುಷ್ಪ ಅಂತ ಫ್ಲವರ್ ಅಂಟಿಕೊಂತೀವಿ. ಫೈರ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀವಿ. ದಿಕ್ಕು ದೆಸೆ ಯಾರೂ ಇಲ್ಲ ಗೈಸ್ ನಮಗೆ. ಅದು ಇದೊಂದು ಕ್ಯಾಬ್ ತಗೋ, ಚೆನ್ನಾಗಿರುತ್ತೆ ಎಲ್ಲ ಬಿಸಿಲಿಗೆ. ಅಲ್ಲ ಗೈಸ್, ದುಡ್ಡು ಕೊಡೋಕೆ ಹೇಳಿ ಗೈಸ್, ಅವಳು ತಗಡ್ಸ್ರೆ ನಾನು ಈಸ್ಕೊಂಡು ಹಾಕೊಂಡು ಏನು ಅಷ್ಟೇ ತಾನೇ, ರಾಣಿ ಥರ ಮೆರಿತೀನಿ ಬಿಸಿಲಲ್ಲಿ. ಬಿಸಿಲಿಗೆ ಕಾಯ್ಬೇಕು ನೋಡಿ ಗೈಸ್. ಅವ್ಳು ಕ್ಯಾಮ್ರಾ ಹಿಡ್ಕೊಳ್ಳೋ ಶಕ್ತಿನೂ ಇಲ್ಲ, ಸುಮ್ಮನೆ ಹಂಗೆ ಅದ್ಲಿಸ್ರೆ ಯಾರಾದ್ರೂ ಕೈ ಎಲ್ಲ ಕಟ್ ಮಾಡು. ಕೈ ಎಲ್ಲ ನೋವು. ನಾವು ಇವಾಗ ಹೈವೇಲಿ ಹೋಗ್ತಾ ಇದ್ದೀವಿ, ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕು ಅಂತ ಹೇಳಿ. ಇದು ಹೈವೇ ಅಲ್ವಾ? ಸೊ ಗೈಸ್ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿಕ್ಕವರು ನೋಡಿ, ದೇವ್ರನ್ನೆಲ್ಲ ಸಗದಾಗಿ ಮಾಡಿಕ್ಕವ್ರೆ. ಶೈಲಜಾ ಅಂತೂ ಏನು ಕೆಲಸ ಮಾಡ್ತಾಳೆ ಅಂದರೆ ಆ ಕೆಲಸ ಮಾಡ್ತಾಳೆ ಗೈಸ್. ಫ್ಲವರ್ಸ್ನ ಕೂಡ ಕೈಯಲ್ಲಿ ಇಟ್ಕೊಂಡವಳೆ. ನೀವು ಬೇಕಾದರೆ ಬಂದು ನೋಡಿ ಗೈಸ್, ಆರ್ಟ್ ಆಫ್ ಲಿವಿಂಗು ಚೆನ್ನಾಗೈತೆ. ಒಂಚೂರು ಬೇಗ ಬಂದು ನೋಡ್ಕೊಂಡು ಹೋಗಿ ಗೈಸ್, ಪೀಸ್ಫುಲ್ಲಾಗಿ ಚೆನ್ನಾಗಿರುತ್ತೆ. ನಿಜ ಒಂಚೂರು ಸೌಂಡ್ ಇರಲ್ಲ ಗೈಸ್, ಪಿನ್ ಡ್ರಾಪ್ ಸೈಲೆಂಟ್ ಇರುತ್ತೆ ಅಲ್ವಾ ಶೈಲಜಾ? ಅದರದ್ದು ಅಡ್ರೆಸ್ಸು ಕ್ಯಾಪ್ಷನಲ್ಲಿ ಹಾಕಿರ್ತಾಳೆ ನೋಡಿ, ನನಗೆ ಗೊತ್ತೇ ಇಲ್ಲ ಅಡ್ರೆಸ್. ಬರಂಗಿದ್ರೆ ಬಂದು ನೋಡ್ಕೊಂಡು ಹೋಗಿ ಅಷ್ಟೇ. ಹೌದು, ಚೆನ್ನಾಗೈತೆ ನಿಜವಾಗ್ಲೂ, ಪೀಸ್ಫುಲ್ಲಾಗೈತೆ. ಒಂಚೂರು ಸೌಂಡ್ ಇರಲ್ಲ ಗೈಸ್ ನಿಜವಾಗ್ಲೂ. ಇದು ನಿಮಗೋಸ್ಕರ ಈ ಫ್ಲವರ್. ಏನಿಲ್ಲ, ಈ ಫ್ಲವರ್ಗೊಂದು ಸಾಂಗ್ ಬರಲ್ಲ, ಡೈಲಾಗ್ ತೆಲುಗಲ್ಲ ಐತಲ್ಲ ಗೈಸ್. ಪುಷ್ಪ ಅಂತ ಫ್ಲವರ್ ಅಂದ್ಕೊಂಡ್ರೆ ಫೈರ್ ಬ್ರ್ಯಾಂಡ್. ಅವೇನು ವೈಲ್ಡ್ ಒಂಚೂರು ಜೋರಾಗಿ ಹೇಳು. ನಾನು ಅಲ್ಲಿ ಹೇಳಿಲ್ಲ, ಗೋಲ್ಗಪ್ಪತ್ತಿ ಯಾವಾಗಲೂ ಇವಳಾದ್ರೂ ಇದೆ ನಾವೈದ ಪಾನಿಪುರಿ ತಿನ್ನಕ್ಕೆ ಬಂದ್ಬಿಟ್ಟಾಳು. ಒಂದು ಪ್ಲೇಟ್ಗೆ ಎಷ್ಟು ಪೂರಿ? ನಿನ್ನ ಎಷ್ಟು ಸಲ ಪಾನಿಪುರಿ ತಿಂದಾಳೆ, ಒಂದು ಪ್ಲೇಟ್ಗೆ ಎಷ್ಟು ಪೂರಿ ಅಂತ ಗೊತ್ತೇ ಇಲ್ಲ ಗೈಸ್. ಹಸು ಥರ ಮೇಯ್ತಾ ಇರ್ತಾಳೆ.